guys, good morning. So this is the Sunday's vlog. ಫೋನ್ನ ಎಲ್ಲಿಡೋದು ಅಂತ ಗೊತ್ತಿಲ್ಲದೆ ಎಲ್ಲೆಲ್ಲೋ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ದಿಸ್ ಒನ್ ಈಸ್ ಅ ಟೋನರ್ ಫ್ರಮ್ ಪಿಲ್ಗ್ರಿಮ್. ಖಾಲಿ ಆಗೋಗಿದೆ, ಇನ್ನೊಂದು ತೊಗೊಳ್ಬೇಕು. ದಿಸ್ ಒನ್ ಈಸ್ ಡರ್ಮಾಕೋ ಅವ್ರದ್ದು ವೈಟಮಿನ್ ಸಿ. ಸೊ ಸುಮಾರು ಜನ ಕೇಳಿದ್ರಿ, ನೀವು ಡರ್ಮಾಕೋನು ಯೂಸ್ ಮಾಡ್ತೀರಾ, ನಮಗೆ ಪಿಲ್ಗ್ರಿಮ್ ಸಜೆಸ್ಟ್ ಮಾಡಿದ್ರಿ ಅಂತ. ನಾನು ಎರಡೂ ಸ್ವಿಚ್ ಮಾಡಿ ಯೂಸ್ ಮಾಡ್ತೀನಿ. ಇಲ್ಲಿದ್ದಾಗ ಯೂಸ್ ಡರ್ಮಾಕೋ, ಅಥವಾ ಅಮ್ಮನ ಮನೆಗೆ ಹೋದಾಗ ನಮ್ಮ ಅಣ್ಣಂದು ಪಿಲ್ಗ್ರಿಮ್ ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಎನಿಥಿಂಗ್ ಇಸ್ ಫೈನ್, ಬೋತ್ ವರ್ಕ್ಸ್ ದ ಸೇಮ್. ಸೊ ಚೂರು ಆ್ಯಕ್ಟಿವೇಟ್ ಮಾಡಿಕೊಂಡು ಓಕೆ. ಲಾಟ್ ಆಫ್ ಯು ಗೈಸ್ ವರ್ ಆಸ್ಕಿಂಗ್ ಮೀ ಅಬೌಟ್ ದಿಸ್ ಪೆಂಡೆಂಟ್ ಅಲ್ವಾ. ಪೆಂಡೆಂಟ್ ಮತ್ತು ಚೈನ್ ಎರಡೂ ನಾನು ಕ್ಯಾರೆಟ್ ಲೇನಲ್ಲಿ ತೊಗೊಂಡಿದ್ದು. ಇಫ್ ಯು ಗೈಸ್ ನೋಟಿಸ್ಡ್, ಪ್ರೀವಿಯಸ್ ನಾನು ಹಾಕಿದ್ದು ವಿಡಿಯೋಲಿ ನಾನು ರಿಂಗ್ಸು ಮತ್ತು ಇಯರ್ ರಿಂಗ್ಸ್ ತೊಗೊಂಡಾಗ ಇದನ್ನ ಜೊತೆಗೆ ತೊಗೊಂಡೆ. 6,000 ಚೇಂಜ್ ಏನೋ ಆಯಿತು ಇದು. ಆ್ಯಂಡ್ ದೆನ್ ಇಸ್ ಮೈ ಮಾಯ್ಶ್ಚರೈಸರ್ ಫ್ರಮ್ ಸೆಟಾಫಿಲ್. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಪಾಂಡ್ಸ್, ಆಯಿತಾ. ಬಟ್ ಇವಾಗ ಮಾನ್ಸೂನ್ ಅಥವಾ ರೇನಿ ಸೀಸನಲ್ಲಿ ನನ್ನ ಸ್ಕಿನ್ ಶ್ರೆಡ್ ಆಗೋಕ್ಕೆ ಶುರು ಆಗುತ್ತೆ, ಅಂದರೆ ಪೀಲ್ ಆಫ್ ಆಗುತ್ತೆ. ಈವನ್ ದೋ ಐ ಹ್ಯಾವ್ ಅ ಎಕ್ಸ್ಟ್ರೀಮ್ ಆಯ್ಲಿ ಸ್ಕಿನ್, ನಂದು ಸ್ಕಿನ್ ಹಾಗೆ ಪೀಲ್ ಆಫ್ ಆಗೋಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ಈಸ್ ಅ ಕಾಮನ್ ಇಶ್ಯೂ ದ್ಯಾಟ್ ಐ ಆಮ್ ಫೇಸಿಂಗ್ ಫ್ರಮ್ ಅ ಕಿಡ್. ಸೊ ಆ ಟೈಮಲ್ಲಿ ಮಾತ್ರ ನಾನು ಇನ್ನೊಂಚೂರು ಸ್ಟ್ರಾಂಗ್ ಹೈಡ್ರೇಟಿಂಗ್ ಆಗಿರೋ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದು ಕೈ ಮೇಲೆ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಕೆ ಮರ್ತು ಹೋಗ್ಬಿಟ್ಟು ಒಂದೇ ಒಂದು ದಿನ ಆಚೆ ಹೋಗಿದ್ದೆ, ವೇರ್ ಇಟ್ ವಾಸ್ ಎಕ್ಸ್ಟ್ರೀಮ್ ಸನಿ, ತುಂಬ ಸನಿಯಾಗಿತ್ತು ಆವಾಗ. ಸೊ ಆಗ ಸನ್ ಯು ವಿ ರೇಸಿಂದ ಡ್ಯಾಮೇಜ್ ಆಗಿ ನಂದು ಇಲ್ಲಿ ಫುಲ್ಲು ಒಂಥರ ಇಚಿನೆಸ್ ಬಂದು ಚಿಕ್ಕ ಗುಳ್ಳೆ ಥರ ಆಗಿತ್ತು ಎರಡೂ ಕೈ ಮೇಲೆ. ಆ್ಯಂಡ್ ಅದಾದಮೇಲೆ ನಾನು ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿ ಅದೊಂಥರ ಆಗೋಕ್ಕೆ ಶುರು ಆಗ್ಬಿಟ್ಟಿತ್ತು. ಆ್ಯಂಡ್ ದ ಸ್ಕಿನ್ ಆಲ್ಸೋ ವಾಸ್ ನಾಟ್ ಈವನ್, ಅಂದರೆ ಹಿಂಗೆ ಬಂಪ್ಸ್ ಥರ ಬಂದುಬಿಟ್ಟಿತ್ತು ಫುಲ್ಲು. ಸೊ ಡರ್ಮ್ಯಾಟ್ ಹತ್ರ ತೋರಿಸಿ ಅವರು ಒಂದಷ್ಟು ಟ್ಯಾಬ್ಲೆಟ್ಸು, ಒಂದಷ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಟು ಆ್ಯನ್ ಎಕ್ಸ್ಟೆಂಟ್ ಇವಾಗ ಓಕೆ ಆಗಿದೆ. ಬಟ್ ಯು ಕ್ಯಾನ್ ಸ್ಟಿಲ್ ಸಿ ದ್ಯಾಟ್ ವೈಟ್ನೆಸ್. ಅದೇನಕ್ಕೆ ಅಂದರೆ ಸ್ಕಿನ್ ಫುಲ್ ಡ್ರೈ ಆಗಿಬಿಟ್ಟು ಪೀಲ್ ಆಗೋಕ್ಕೆ ಶುರುವಾಯಿತು. ಸೊ ಒಳಗಡೆ ಇರೋ ಸ್ಕಿನ್ ಇಸ್ ಡೆಫಿನೆಟ್ಲಿ ಗೋನ್ ಬಿ ಫೇರರ್ ದ್ಯಾನ್ ದ ಒನ್ ದಟ್ಸ್ ಔಟ್ಸೈಡ್ ಅಲ್ವಾ. ಸೊ ಹಾಗಾಗಿ ಇಟ್ಸ್ ಬಿಕಮ್ ಲೈಕ್ ದಿಸ್. ಸೊ ದಟ್ಸ್ ದ ರೀಸನ್ ಐ ಟೆಲ್ ಯು, ಸಮ್ಮರ್ಸ್ ಆಗಲಿ ವಿಂಟರ್ಸ್ ಆಗಲಿ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ದಿಸ್ ಇಸ್ ಮೈ ಸನ್ಸ್ಕ್ರೀನ್. ನಾನು ಸ್ಟಾಕ್ ಮಾಡಿ ಇಟ್ಕೋತೀನಿ ಇದನ್ನು ಆಫರ್ಸ್ ಎಲ್ಲ ಇದ್ದಾಗ. ಸಿ, ಇನ್ನೊಂದೆರಡು ಇತ್ತು, ಖಾಲಿ ಆಗೋಗಿದೆ. ಓಕೆ, ಸೊ ಐ ಆಲ್ವೇಸ್ ಸ್ಟಾಕ್ ಮೈ ಪ್ರಾಡಕ್ಟ್ಸ್ ಆ್ಯಂಡ್ ಐ ವೇಟ್ ಫಾರ್ ಆಫರ್ಸ್ ಆ್ಯಂಡ್ ದೆನ್ ಬೈ ಸ್ಕಿನ್ ಕೇರ್ ಮೇಲೆ ಒಂದಷ್ಟು ಇನ್ವೆಸ್ಟ್ ಮಾಡೋದು ಐ ಫೀಲ್ ಲಿಟಲ್ ಸ್ಯಾಡ್, ಬಿಕಾಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಲ್ಲ. ದ ಪ್ಲ್ಯಾನ್ಸ್ ಟುಡೇ ಈಸ್ ಐ ಹ್ಯಾವ್ ಮೈ ಆನ್ಲೈನ್ ಕ್ಲಾಸಸ್ ಟುಡೇ. ಸೊ ಅದನ್ನು ಐ ಜಸ್ಟ್ ಟೇಕ್ ಯು ಗೈಸ್ ಥ್ರೂ ಇಟ್. ಸೊ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ಅಲ್ಲಿ. 11 o'clock ಸುಮಾರು ಜನ ಸೇರಿದ್ದಾರೆ. ಐ ಥಿಂಕ್ ಆಲ್ಮೋಸ್ಟ್ 30 ಮೆಂಬರ್ಸ್ ಆರ್ ಇನ್ ಫಾರ್ ಟುಡೇಸ್ ಕ್ಲಾಸ್. ಸೊ ಕ್ಲಾಸ್ ಮುಗಿಸ್ಬಿಟ್ಟು ನನಗೊಂದು ನೇಲ್ ಸಲೂನ್ಗೆ ಹೋಗಬೇಕು. ಸೊ ಆಫ್ಟರ್ 2 long years ಐ ಆಮ್ ಗೆಟಿಂಗ್ ಮೈ ನೇಲ್ಸ್ ಡನ್. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ರಿಲಿಕ್ ನೇಲ್ಸ್ ಮಾಡಿಸಿದ್ದು ಬಂದು ನನ್ನ ಮದುವೆಗೇ. ಸೊ ಅದಾದಮೇಲೆ ನಾನು ಮಾಡ್ಸೋಕ್ಕೆ ಹೋಗಿಲ್ಲ, ಬಿಕಾಸ್ ನಾನೇ ಪ್ರೆಸ್ ಆನ್ ನೇಲ್ಸ್ ಮಾಡ್ಕೋತೀನಿ. ಸೊ ಐ ಡೆಂಟ್ ವಾಂಟ್ ಟು ಡೂ ಇಟ್. ಬಟ್ ದಿಸ್ ಟೈಮ್ ಐ ಜಸ್ಟ್ ಥಾಟ್ ಐಲ್ ಗೆಟ್ ಇಟ್ ಡನ್, ಬಿಕಾಸ್ ದೇರ್ ಇಸ್ ಸಮಥಿಂಗ್ ಸರ್ಪ್ರೈಸ್ ನೆಕ್ಸ್ಟ್ ಮಂತ್ ಅದಕ್ಕೆ. ಸೊ ನೇಲ್ ಸಲೂನ್ಗೆ ಹೋಗ್ಬಿಟ್ಟು ಅದಾದಮೇಲೆ ಒಂದು ಸರ್ಪ್ರೈಸ್ ಜಾಗಕ್ಕೆ ಹೋಗಬೇಕು. ಅಲ್ಲೊಂಚೂರು ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಆ್ಯಕ್ಚುಲಿ ಹೋಗಬೇಕು, ಬಿಕಾಸ್ ಐ ಹ್ಯಾವ್ ಒನ್ ಸಾರಿ ದೇರ್ ವಿಚ್ ಐ ಹ್ಯಾವ್ ಟು ಬ್ರಿಂಗ್, ಆ್ಯಂಡ್ ನಾಳೆ ಅದು ಶೂಟ್ ಮಾಡಬೇಕು ಅದಕ್ಕೆ. ಓಕೆ, ಐ ಆಮ್ ಯೂಸಿಂಗ್ ದಿಸ್ ಡರ್ಮಾಕೋ ಅವ್ರದ್ದು ಲಿಪ್ ಬಾಮ್. ಓಕೆ, ಆ್ಯಂಡ್ ಐ ಕ್ಯಾನ್ ಸಿ ದ ರಿಸಲ್ಟ್ಸ್ ಆಫ್ ದಿಸ್. ಇದು ಆ್ಯಕ್ಚುಲಿ ಲೈಟ್ ಮಾಡ್ತಾ ಇದೆ ನನ್ನ ಲಿಪ್ಸನ್ನು. ಆ್ಯಂಡ್ ಒಂಚೂರು ಕುಂಕುಮ. ಸೊ ಸ್ಕಿನ್ ಕೇರ್ ಇಸ್ ಕಂಪ್ಲೀಟ್ಲಿ ಡನ್. ಮಿಕ್ಕಿದೆಲ್ಲ ರೆಡಿ ಆಗಿಬಿಟ್ಟು ಐ ವಿಲ್ ಕಮ್ ಬ್ಯಾಕ್. ಸೊ ಬಾಬಾ ಪೂಜೆ ಮುಗಿಸ್ದೆ. ಐ ಆಮ್ ಅ ಗ್ರೇಟ್ ಬಿಗ್ಗೆಸ್ಟ್ ಡಿವೋಟಿ ಆಫ್ ಬಾಬಾ ಪೂಜೆ ಮುಗಿಸಿ. ಆ್ಯಂಡ್ ನಂದು ಟೆರೆನಿಯಮ್ ಇದೆಯಲ್ಲ ಮನೇಲಿ, ನೀವು ನೆನಪಿದೆಯಾ, ನಮ್ಮ ಅಮ್ಮನ ಮನೇಲಿ ತೋರಿಸಿದ್ದೆ ನಾನು, ನಮ್ಮ ಅಣ್ಣನ ಮನೇಲಿ. ಸೊ ದಿಸ್ ಟೆರೆನಿಯಮ್ ಇಸ್ ಮೈನ್. ನಮ್ಮ ಅಣ್ಣನೇ ಗಿಫ್ಟ್ ಮಾಡಿದ್ದು ನನಗೆ. ಆ್ಯಂಡ್ ದ ಸ್ಪೇಸ್ ವೇರ್ ಬಾಬಾ ಇಸ್ ಹಿಂಗಿದೆ. ಸೊ ಸೇಮ್ ನಮ್ಮ ಮನೇಲೂ ಇರೋದು, ಶಿವಾಜಿ ಇಟ್ಟಿದ್ದೀನಲ್ಲ ಹಂಗೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಹಾಗೆ ಒಂಚೂರು ರೈಟಿಗೆ ಬಂದರೆ ದಿಸ್ ಈಸ್ ಎ ಕ್ಯಾನ್ವಸ್ ದಟ್ ಐ ಪೇಂಟೆಡ್. ನಾನು ನಮ್ಮ ಮನೇಲಿ ಹಾಕಿದ್ದೀನಿ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇಜಾನ್ ಪಿಜನ್ಸ್ ಬರುತ್ತೆ, ಅದಕ್ಕೊಂದು ಸ್ವಲ್ಪ ಊಟ ಆಗ್ತೆ. ಎಷ್ಟು ಕ್ಯೂಟಾಗಿ ತಿಂತಾ ಇದೆ ನೋಡಿ. ಇಟ್ಸ್ ಸೋ ಪ್ರಿಟಿ ಅಲ್ಲ. ಐ ಲವ್ ಫೀಡಿಂಗ್ ಆ್ಯನಿಮಲ್ಸ್ ಆ್ಯಂಡ್. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ದ ನೇಲ್ ಸಲೂನ್, ಆಯಿತಾ. ಐ ಗೋ ದೇರ್ ಆ್ಯಂಡ್ ಅಪ್ಡೇಟ್ ಯು ಗೈಸ್.
ಯಾರೋ ಬಿರಿಯಾನಿ ಮಾಡಿದ್ದಾರೆ ಅಪಾರ್ಟ್ಮೆಂಟಲ್ಲಿ. ಐ ಕ್ಯಾನ್ ಸ್ಮೆಲ್ ಇಟ್ ಸೋ ವೆಲ್. ಸೊ ಇಲ್ಲಿಂದ ಹೊರಟ್ವಿ ಫಾರ್ ದ ನೇಲ್ ಸಲೂನ್. ಅದು ವಿಜಯನಗರಲ್ಲಿರೋದು, ಕ್ಲಾನ್ ಅಂತ. ಸಖತ್ ಹಶ್ವಾಗಿ ಹೋಗಿತ್ತು. ಅಲ್ಲೇ ಕೆಳಗಡೆ ಒಂದು ಸ್ವಲ್ಪ ಬೇಲ್ಪುರಿ ತಿಂದ್ವಿ ಇಬ್ರು, ಆ್ಯಂಡ್ ಒಂದು ವಾಟರ್ ಮೆಲನ್ ಜ್ಯೂಸು. ಆ್ಯಂಡ್ ದೆನ್ ವಿ ಹೆಡೆಡ್ ಅಪ್ ಟು ಕಾಸ್ಮಿಕ್ ಲ್ಯಾಶಸ್ ಆ್ಯಂಡ್ ನೇಲ್ಸ್. ಆಯಿತಾ, ತುಂಬ ಕಾಸಿ ಆಗಿದೆ ನೇಲ್ ಸಲೂನ್. ಇಟ್ಸ್ ಅ ಸ್ಮಾಲ್ ಆ್ಯಂಡ್ ವೆರಿ ಕ್ಯೂಟ್ ನೇಲ್ ಸಲೂನ್ ಅನ್ಬೋದು. ಆ್ಯಂಡ್ ಐ ಲವ್ಡ್ ಹೌ ಕಾಸಿ ಇಟ್ ವಾಸ್. ಸೊ ಆರಾಮಾಗಿ ಪೀಸ್ಫುಲ್ಲಾಗಿದ್ದೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು. ಈಟ್ ಸ್ಲೀಪ್ ನೇಲ್ಸ್ ಆ್ಯಂಡ್ ರಿಪೀಟ್ ಅಂತ ಕ್ಯೂಟಾಗಿದೆ ಅಲ್ಲ. ಸೊ ಇವ್ರು ನನಗೊಂದಿಷ್ಟು ಕಲರ್ಸ್ ಕೊಟ್ಟಿದ್ದಾರೆ ಟು ಚೂಸ್ ಫ್ರಮ್. ಐ ಆಲ್ಸೋ ಹ್ಯಾವ್ ರೆಫರೆನ್ಸಸ್. ನಾನು ಅವ್ರಿಗೆ ತೋರಿಸ್ತೀನಿ. ನಾನು ಅವ್ರಿಗೆ ತೋರಿಸಿದ ರೆಫರೆನ್ಸ್ ಇದು. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್. ಓಕೆ, ಸೊ ವಾಟ್ ಇಸ್ ದಿಸ್ ಯು ಆರ್ ಡೂಯಿಂಗ್? ಐ ಆಮ್ ಕ್ಲೀನಿಂಗ್ ಅ ನೇಲ್ಸ್. ಬಫಿಂಗ್ ಆರ್ ಕ್ಲೀನಿಂಗ್? ಕ್ಲೀನಿಂಗ್. ಓಕೆ. ಇಲ್ಲಿ ನೇಲ್ಸ್ ಮಾತ್ರ ಅಲ್ಲ, ದೇ ಆಲ್ಸೋ ಹ್ಯಾವ್ ದಿಸ್ ಪೆಡಿಕ್ಯೂರ್ ಸೆಷನ್ ಹಿಯರ್ ವಿಚ್ ಇಸ್ ವೆರಿ ರೀಸನೇಬಲ್. ಪ್ರಕೃತಿ, ವೆಲ್ಕಮ್ ಟು ಕಾಸ್ಮಿಕ್ ಲ್ಯಾಶಸ್ ಆ್ಯಂಡ್ ನೇಲ್ಸ್. ವಿಜಯನಗರ ಬ್ರಾಂಚಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? See, first thing is the quickness of what she did. I loved how quick she was and the finishing. Okay. So ನಾನು reference ಒಂದು ಕೊಟ್ಟಿದ್ದೆ. Accordingly she's done it. Okay. And she's done a great job, if you guys can see. Okay, so I want to ask you, like, why Cosmic Lash and Nails, and from when? Okay, nice. So we started this brand in 2021. Okay. So this was my mom's dream project, and she's not there with me, so I had to continue her dream, and I'm just here. Okay, ನಿಮ್ಮದು ಬ್ರಾಂಚಸ್ ಯಾವ್ದಾದ್ರು ಇದೆಯಾ? ಹಾಂ, 4 ಬ್ರಾಂಚ್ ಇದೆ. ವಿಜಯನಗರಲ್ಲಿ ಒಂದಿದೆ, RR ನಗರ್, JP ನಗರ್ 7 Phase, HSR Sector 7. Super. Yeah. All right. So where can we find you? I'll be majorly in RR Nagar and Vijayanagar. Okay. But everywhere, wherever my customer needs me, I'm always there. Super. Wherever our celebrities and special guests like you need, No I'll problem. definitely be there. No, I would take this of celebrity alla. Illa, but everybody is special, so we always aim to give quality service. We always Quality, aim. yes, I agree. Yeah. I have another question, Ata. How do you suggest whether it's gel nails or acrylics? ಸೊ ಅದು ಡಿಪೆಂಡ್ಸ್ ಆನ್ ನೇಲ್ ಬೆಟ್. ಬೇಸಿಕಲಿ ಕಸ್ಟಮರ್ ಫೋನ್ ಕಾಲಲ್ಲಿ ಕೇಳಿದಾಗ ನಾನು ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಬರಲ್ಲ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಬ್ರಿಟಲ್ ನೇಲ್ಸ್ ಇರುತ್ತೆ ಆ್ಯಂಡ್ ದೇ ಆರ್ ಮೋರ್ ಇನ್ ಟು ಜಿಮ್ ಮಾಡ್ತಿರ್ತಾರೆ, ಹೌಸ್ ಹೋಲ್ಡ್ ಥಿಂಗ್ಸ್ ಮಾಡ್ತಿರ್ತಾರೆ. ಅವರಿಗೆ ನಾವು ಆಕ್ರೆಲಿಕ್ ಸಜೆಸ್ಟ್ ಮಾಡ್ತೀವಿ. ಯಾಕೆ ಆಕ್ರೆಲಿಕ್ ಅಂದರೆ, ಆಕ್ರೆಲಿಕ್ ಇಸ್ ಅ ಪೌಡರ್ ಬೇಸ್ಡ್ ಎಕ್ಸ್ಟೆನ್ಷನ್ಸು. ಸೊ ಆಕ್ರೆಲಿಕಲ್ಲಿ ಮಾಡಿದಾಗ ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಕಂಪೇರ್ಡ್ ಟು ಜೆಲ್. ಬಟ್ ಈಗ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಹ್ಯಾಂಡಲ್ ಮಾಡ್ತಿರ್ತಾರೆ ಆ್ಯಂಡ್ ಸ್ವಲ್ಪ ಲೈಟ್ ಕೆಲಸ ಮಾಡ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಹೆವಿನೆಸ್ ಬೇಡ, ಬಿಕಾಸ್ ಆಕ್ರಿಲಿಕ್ ಸ್ವಲ್ಪ ಹೆವಿ ಬರುತ್ತೆ ಕಂಪೇರ್ಡ್ ಟು ಜೆಲ್. ಸೊ ಹೆವಿನೆಸ್ ಬೇಡ, ಅವ್ರಿಗೆ ನ್ಯಾಚುರಲ್ ಆಗಿ ಕಾಣಬೇಕು, ಲೈಟ್ ವೆಯ್ಟ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದರೆ ವಿ ಸಜೆಸ್ಟ್ ದೆಮ್ ಟು ಗೋ ಫಾರ್ ಜೆಲ್ ಎಕ್ಸ್ಟೆನ್ಷನ್ಸ್. ಸೊ ಅವ್ರ ನೇಲ್ ಬೆಡ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಏನಾಗುತ್ತೆ, ಮಾರ್ಕೆಟಲ್ಲಿ ತುಂಬ ಜನ ಗೊತ್ತಿರೋದೇ ಆಕ್ರಿಲಿಕ್ ಇಸ್ ದ ಬೆಸ್ಟ್, ಆಕ್ರಿಲಿಕ್ ಅಂತ ಹೇಳ್ತಾರೆ. ಬಟ್ ದಟ್ ಇಸ್ ನಾಟ್ ದ ಕೇಸ್. ನಾವು ಬಂದಾಗ ನಾವು ಅವ್ರ ರಿಕ್ವೈರ್ಮೆಂಟ್ನ ಚೆಕ್ ಮಾಡಿಬಿಟ್ಟು, ಅವ್ರ ನೇಲ್ ಬೆಡ್ನ ಚೆಕ್ ಮಾಡಿಬಿಟ್ಟು ಆ ರೀತಿಲಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಬೆಟರ್ ಇದಾಗುತ್ತೆ. ಸೊ ಹೌ ಅಬೌಟ್ ಯುವರ್ ಅಪಾಯಿಂಟ್ಮೆಂಟ್ಸ್ ಹೆಂಗೆ ತಗೊಳ್ತೀರಾ? ಅಪಾಯಿಂಟ್ಮೆಂಟ್ಸ್ ಯೂಶಲಿ ಕಾಲ್ಸಲ್ಲಿ ತಗೋತೀವಿ. ಆಲ್ 7 days ವರ್ಕಿಂಗಲ್ಲಿ ಇರ್ತೀವಿ. ಒಂದು ಸ್ಪೆಷಲಿ ಎಕ್ಸ್ಟೆನ್ಷನ್ಸ್ ಮಾಡೋಂಗಿದ್ರೆ 1.5 hour ಬೇಕು. ತುಂಬ ಜನ ಏನು ಹೇಳ್ತಾರೆ, ಕಸ್ಟಮರ್ ನಾನು ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಮಾಡಿದ್ದೀನಿ, ಐ ಡೋಂಟ್ ಹ್ಯಾವ್ 1.5 hour, ಕ್ಯಾನ್ ಯು ಸ್ಕ್ವೀಸ್ ಇನ್, ಕ್ಯಾನ್ ಯು ಮೇಕ್ ಇಟ್ ಇನ್ 1 hour ಅಂತ. ಬಟ್ ವಿ ಕ್ಯಾನ್ ಡೂ ಇಟ್, ಬಟ್ ಐ ಡೋಂಟ್ ಸಜೆಸ್ಟ್ take time, because nail is like, it's a personal service, right? It's one-on-one service. You should also enjoy the thing. There's lot of color options, because now hudgirge gottalla, we'll come with one color option, but then we see lot of colors and we get happy, fascinated, and we start venturing out and seeing other colors alla. So ಆ ಥರ ಇದ್ದಾಗ ಸ್ವಲ್ಪ ಟೈಮ್ ತೊಗೊಂಡು ಬಂದರೆ ನಮಗೂ ಫಿನಿಶಿಂಗ್ ಆಗಲಿ, ನಮ್ಗೆ ಲಾಂಗ್ ಲಾಸ್ಟಿಂಗ್ ಆಗಲಿ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಮಗೆ ಪ್ರೆಷರ್ ಇದ್ದಷ್ಟು ನಾವು ಬೇಗ ಮಾಡೋಕ್ಕೆ, ಆ ಥರ ಔಟ್ಪುಟ್ ಮಾಡೋಕ್ಕೆ ಇಷ್ಟ ಅಲ್ಲ. ಬಿಕಾಸ್ ಬೇಗ ಮಾಡಿದ್ವಿ ಅಂತ ನೀವು ಕಮ್ಮಿ ಪೇ ಮಾಡ್ತಿಲ್ಲ, ನಾವು ಇದು ಮಾಡ್ತಿಲ್ಲ ಅಲ್ಲ. ಸೊ ಪೇ ಮಾಡಿದಾಗ ಎಂಜಾಯ್ ದ ಸರ್ವಿಸ್, ಹ್ಯಾವ್ ದಟ್ one-on-one session, come with time, give us time to give the best.
ಔಟ್ಫಿಟ್ ಅಂತ ಹೇಳ್ಬೋದು. So if you can explain about the color swatches. ಸೊ ಎಲ್ಲ ಥರ ಲೈಕ್ ಬ್ರೈಡಲ್ ಕಲರ್ಸು ಸಜೆಷನ್ಸ್ ಇರುತ್ತೆ ನಮ್ಮ ಹತ್ರ. ನ್ಯೂಡ್ ಕಲರ್ಸ್ ಇರುತ್ತೆ. ನ್ಯೂಡ್ ಕಲರ್ಸ್ ವಿ ಯೂಸ್ ಮೇಜರ್ಲಿ ಆ್ಯಸ್ ಅ ಬೇಸ್. ಏನಾರ ಒಂದು ನೇಲ್ ಆರ್ಟ್ ಮಾಡೋಂಗಿದ್ರೆ ಕ್ಯಾನ್ ಐ ಜಸ್ಟ್ ಶೋ ಯುವರ್ ಕಲರ್ಸ್. ಈಗ ಬೇಸ್ ಕಲರ್ ಯೂಸ್ ಮಾಡಿರ್ತೀವಿ. ಆನ್ ಟಾಪ್ ಆಫ್ ದ್ಯಾಟ್ ವಿ ಹ್ಯಾವ್ ಡನ್ ಸಮ್ ಗ್ಲಿಟರಿ ಸ್ಟಫ್ಸ್ ಬಿಕಾಸ್ ಯು ಲೈಕ್ ದ ಗ್ಲಿಟರ್ಸ್ ಅಂತ. ಸೊ ಆ ಥರ ಡಾರ್ಕರ್ ಕಲರ್ಸಲ್ಲೂ ಮಾಡ್ಬೋದು, ಲೈಟರ್ ಕಲರ್ಸಲ್ಲೂ ಮಾಡ್ಬೋದು, ಡಿಸೈನ್ಸ್ ಮಾಡ್ಬೋದು. ಈ ಥರ ಕ್ಯಾಟ್ ಐ ಡೈಮೆನ್ಷನ್ಸ್ ಅಂತ ಇರುತ್ತೆ, ಕ್ರೋಮ್, ಕ್ಯಾಟ್ ಐಸ್ ಅಂತೆಲ್ಲ. ಸೊ ಆಲ್ ದೀಸ್ ಆರ್ ಲೈಕ್ ವೆರಿ ಫ್ಲ್ಯಾಶಿಂಗ್ ಆ್ಯಂಡ್ ನೈಸ್ ಫಾರ್ ಸಮ್ ಒಕೇಶನ್ಸ್ ಆರ್ ಪಾರ್ಟಿಗೆ ಹೋಗ್ತಿದ್ರೆ, ಬರ್ಡೇಸ್ ಆಗ್ತಿದ್ರೆ ಆ ಇವೆಂಟ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ಲೈಕ್ ಸ್ವಲ್ಪ ಕ್ರೋಮ್ ನಿಯಾನಿಶ್ ಕ್ರೋಮ್ ಯಾ ಆ ಥರ ಬರುತ್ತೆ. ಸೊ ಬ್ರೈಡಲ್ ಕಲರ್ಸ್, ಬ್ರೈಡಲ್ ಕ್ಯಾಟ್ಲಾಗ್ಸ್ ಇರುತ್ತಲ್ಲ, ಅದರಲ್ಲೂ ಬ್ರೈಡಲ್ಸ್ ಡಿಸೈನ್ಸು ಇರುತ್ತೆ. ಸೊ 3D ಯೂಶಲಿ ಬ್ರೈಡಲ್ಸ್ ಜಾಸ್ತಿ ಕೇಳೋದು 3D ಫ್ಲವರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಮಾಡಿ ಕೊಡ್ಬೋದು. ಸೊ ಆ್ಯಸ್ ಐ ವಾಸ್ ಟೆಲಿಂಗ್ ಯು, ಮೆನ್ಷನಿಂಗ್ ಯು ಅಲ್ಲ, ಕ್ರಿಸ್ಟಲ್ಸ್ ಅಂತ ಮೊದಲೆಲ್ಲ ಗ್ಲಾಸ್ ಕಟ್ಟಿಂಗ್ ಸ್ಟೋನ್ಸ್ ಇಷ್ಟು ಶೈನ್ ಆಗ್ತಿರ್ಲಿಲ್ಲ. ನಾವು ಇಫ್ ಯು ಕ್ಯಾನ್ ಸಿ ಸೊ ಬೇಸ್ಡ್ ಆನ್ ಯುವರ್ ಔಟ್ಫಿಟ್ಸ್ ಅಲ್ಲ, the color also will add on. Change. This is like a multi-color. Exactly. ಸೊ ಇವಾಗ ವೆಕೇಷನ್ಸ್ಗೆ ಹೋಗ್ತಾ ಇದ್ದಾರೆ, ವೆಕೇಷನ್ಸ್ ಥರ ಬೇಕು ಅಂದರೆ ಇಲ್ಲಿ ಇದು ಸೀಶೆಲ್ಸ್ ಥರ ಇದೆ, ಸ್ಟಾರ್ಸ್ ಎಲ್ಲ, ಸ್ಟಾರ್ ಫಿಶ್, ಜೆಲಿ ಫಿಶ್ ಆ ಥರ ಎಲ್ಲ ಥೀಮ್ಸ್ ಇರುತ್ತೆ. ಆ್ಯಂಡ್ ಸಿಮಿಲರ್ ಲೈಕ್ ಈ ಥರ ಬ್ರೈಡಲ್ಸ್ದು ಡಿಸೈನ್ಸ್ ಎಲ್ಲ ಇದೆಲ್ಲ ಕ್ಯಾಟ್ಲಾಗು, ಎನಿ ಡಿಸೈನ್ಸ್ ಈ ಥರ ಮಾಡ್ಬೋದು ಸ್ಟೋನ್ಸ್. ಎಸ್, ವಿ ಹ್ಯಾವ್ ಎಕ್ಸ್ಕ್ಲೂಸಿವ್ಲಿ ಬ್ರೈಡಲ್ ಕ್ಯಾಟ್ಲಾಗ್ಸ್. ಹೇಗೆ ಅಂದರೆ ಇದು ತುಂಬಾ ರಿಸರ್ಚ್ ಮಾಡಿ ಯಾವುದು ಬೆಸ್ಟ್. ಇವಾಗ ಎಕ್ಸಾಂಪಲ್ ಎಂಗೇಜ್ಮೆಂಟ್ ಅವರಿಗೆ ಯಾವ ಕಲರ್ ಸಜೆಸ್ಟ್ ಮಾಡಬೇಕು, ವೆಡ್ಡಿಂಗಿಗೆ ಸೇಮ್ ನೇಲ್ಸ್ ರಿಪೀಟ್ ಮಾಡೋಕ್ಕಾಗಲ್ಲ. ಸೊ ಆ ಬೇಸಿಸ್ ಮೇಲೇ ಕೂತ್ಕೊಂಡು ನನ್ನ ಟೀಮು ರಿಸರ್ಚ್ ಮಾಡಿ ವಿ ಹ್ಯಾವ್ ಕಮ್ ಔಟ್ ವಿತ್ ಬ್ಯೂಟಿಫುಲ್ ಡಿಸೈನ್ಸ್. ಹೇಗೆ ಅಂದರೆ ಇದೇ ಡಿಸೈನ್ಸ್ ಇದೇ ಪರ್ಟಿಕ್ಯುಲರ್ ಕಲರ್ ಅಂತಿಲ್ಲ, ನಿಮಗೆ ಎಕ್ಸಾಕ್ಟ್ಲಿ ನಿಮಗೆ ಬೇಕಿದ್ರೆ ರೆಡ್ ಕಲರಲ್ಲಿ ಮಾಡ್ಬೋದು, ಪಿಂಕಿಶ್ ಕಲರಲ್ಲಿ ಮಾಡ್ಬೋದು. But I can see that you have a lot of varieties. Yes, definitely. ಸೊ ಎಕ್ಸಾಂಪಲ್ ಈಗ ಮೆಹಂದಿ ಹಾಕಿದಾಗ ಮೆಹಂದಿ ಮೇಲೆ ಹೇಗೆ ಬರುತ್ತೆ ನೇಲ್ಸು ಅಂತ. ಆ್ಯಂಡ್ ಆಲ್ಸೋ ಒನ್ ಮೋರ್ ಕ್ವೆಶ್ಚನ್ನು ತುಂಬ ಜನ ನಮಗೆ ಕೇಳ್ತಾರೆ, ಮೆಹಂದಿ ಫಸ್ಟ್ ಹಾಕ್ಬಿಟ್ಟು ನೇಲ್ಸ್ ಮಾಡ್ಕೋಬೇಕಾ ಅಥವಾ ನೇಲ್ಸ್ ಮಾಡಿಸ್ಕೊಂಡು ಮೆಹಂದಿ ಹಾಕೋಬೇಕಾ ಅಂತ. ಬಿಕಾಸ್ ಮೆಹಂದಿ ಹಾಕಿದಾಗ ಅವರಿಗೆ ಭಯ ಇರುತ್ತೆ, ನೇಲ್ಸ್ ಹಾಳಾಗ್ಬಿಟ್ರೆ ಏನಾಗುತ್ತಪ್ಪ, ಕಟ್ ಆಗುತ್ತಾ, ಏನಾಗುತ್ತೆ ಅಂತ. ಯೂಶಲಿ ಫಸ್ಟ್ ನೇಲ್ಸ್ ಮಾಡಿ ಆಮೇಲೆ ಮೆಹಂದಿ ಹಾಕಬೇಕು. ಯಾಕಂದರೆ ಮೆಹಂದಿ ಹಾಕಿದಾಗ ನೇಲ್ ಬೆಡ್ ಮೇಲೆ ಮೆಹಂದಿ ಇರುತ್ತಲ್ಲ, ಸೊ ಅದು ಎಲ್ಲೋ ಸ್ಟೇನ್ ಆಗುತ್ತೆ. ಸೊ ಎಲ್ಲೋ ಸ್ಟೇನ್ ಇದ್ದಾಗ ರಫ್ ಆಗುತ್ತೆ. ಸೊ ನಾವು ಬಫ್ ಮಾಡ್ತೀವಿ, ತುಂಬ ಬಫ್ ಮಾಡಿದಾಗ ನಮ್ಮ ಒರಿಜಿನಲ್ ನೇಲ್ಸ್ ಇರೋದು ಬ್ರಿಟಲ್ ಆಗುತ್ತೆ, ವೀಕ್ ಆಗುತ್ತೆ. ಸೊ ಅದನ್ನು ನಾವು ಮಾಡಲೇಬೇಕಾಗತ್ತೆ ಫಾರ್ ದ ಪ್ರಿಪ್ರೇಷನ್. ಸೊ ನಾವು ಅದನ್ನು ತುಂಬಾ ಡೀಪಾಗೂ ಮಾಡೋಕ್ಕೂ ಆಗಲ್ಲ ಬಿಕಾಸ್ ನೇಲ್ ಸ್ಪಾಯ್ಲ್ ಆಗುತ್ತೆ ಅಂತ. ಸೊ ಫಾರ್ ಲಾಂಗ್ ಲಾಸ್ಟಿಂಗ್ ನೇಲ್ಸ್ ಫಸ್ಟ್ ಪ್ಲೀಸ್ ಗೋ ಫಾರ್ nails first and then mehendi. Yes. Ranjita, I wanted to talk about the pricing. Okay. People think, it's very pricey. Worth ilva idu ಮಾಡ್ಸೋದು. Exactly. And should we really go for it? Okay. Sure. So Clan is the best place, I can tell you. ಯಾಕಂದರೆ ನಾವು ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ಇಟ್ಟಿದ್ದೀವಿ. ಎಲ್ಲರಿಗೂ ನಮ್ಮ ಮೇನ್ ಇಂಟೆನ್ಷನ್ ಏನಿತ್ತು ಅಂದರೆ ಪ್ರೀವಿಯಸ್ಲಿ ದೇರ್ ವಾಸ್ ಲಾಟ್ ಆಫ್ ಪ್ರೈಸಿಂಗ್ ವಿಚ್ ಇಸ್ ಗೋಯಿಂಗ್ ಅರೌಂಡ್ ಇನ್ ಬ್ಯಾಂಗ್ಳೂರ್. ಬಟ್ ನಮಗೆ ಒಂದು ಸ್ವಲ್ಪ ರೆವಲ್ಯೂಷನ್ ಮಾಡಿಸೋಣ, ಎಲ್ಲರಿಗೂ ಅಫೋರ್ಡಬಲ್ ಆಗಲಿ, ಎಲ್ಲರಿಗೂ ಎಜುಕೇಟ್ ಆಗಲಿ. ಬರೀ ಇವೆಂಟ್ ಬೇಸ್ಗೆ ಮಾತ್ರ ನೇಲ್ಸ್ ಅಲ್ಲ, ಇಟ್ಸ್ ಅ ಸ್ಟೇಟ್ಮೆಂಟ್ ವಿಚ್ ಕ್ಯಾನ್ ಬಿ ಡನ್ ಎವ್ರಿ ಮಂತ್ಲಿನೂ ಇದೊಂದು ಫ್ಯಾಷನ್ ಆಗಿ ಇದಾಗಿ ಅವ್ರ ಲಿಸ್ಟಲ್ಲಿ ಇರಲಿ ಅಂತ. ಇವಾಗ ಹೇಗೆ ನಾವು ಬೇರೆ ಸರ್ವಿಸಸ್ ಮಾಡ್ತೀವಿ ಅಲ್ಲ, ಸೊ ಈವನ್ ನೇಲ್ ಶುಡ್ ಬಿ ಅ ಪಾರ್ಟ್ ಆಫ್ ಎವ್ರಿ ಒನ್ಸ್ ಮಂತ್ಲಿ ರೂಟೀನ್ ಇಸ್ ವಾಟ್ ವಿ ಫೆಲ್ಟ್. ಸೊ ಅದಕ್ಕೋಸ್ಕರವಾಗಿ ವೆರಿ ಬಜೆಟ್ ಪ್ರೈಸಸಲ್ಲಿ ನಾವು ಮಾಡಿರೋದು. ನಮ್ಮದು ಜೆಲ್ ಪಾಲಿಶಸ್ ಬಂದು 500 ಬರುತ್ತೆ, ಇನ್ಕ್ಲೂಡಿಂಗ್ GST ಎರಡು ಕೈಗೆ. ಎಸ್, ಇನ್ಕ್ಲೂಡಿಂಗ್ GST. ನೇಲ್ ಆರ್ಟ್ ಬಂತು ಅದು ಸಪ್ರೇಟ್ ಆಗಿರುತ್ತೆ, ಅದು ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರಿಗೆ ಸಿಂಪಲ್ ಇಷ್ಟಪಡ್ತಾರೆ, ಕೆಲವೊಬ್ರು ಗ್ರ್ಯಾಂಡ್ ಇಷ್ಟಪಡ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. So what would you rate it if it is like basic starting? For the gel it is 500. Yes, gel polish 500. ಎಕ್ಸ್ಟೆನ್ಷನ್ಸ್ ಬಂದ್ಬಿಟ್ಟು ನಮ್ಗೆ ಇವೆಂಟ್ ಬೇಸ್ ಅಂತಲೂ ಇರುತ್ತೆ. ಅದಂದರೆ ಈಗ ಪರ್ಟಿಕ್ಯುಲರ್ ಇವೆಂಟ್ ಎಂಗೇಜ್ಮೆಂಟ್ ಮಾತ್ರ ಮಾಡಿಸ್ತಿರ್ತಾರೆ, ಅವ್ರು ತುಂಬ ದಿನ ಮೇಂಟೈನ್ ಮಾಡೋಕ್ಕೆ ಇಷ್ಟ ಇರಲ್ಲ ಅಂದರೆ ವಿ ಸಜೆಸ್ಟ್ ಟು ಗೋ ಫಾರ್ ಫ್ಲೆಕ್ಸಿ ಎಕ್ಸ್ಟೆನ್ಷನ್ಸ್ ಅಂತ. ಅದು 1500 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸ್ಟೆನ್ಷನ್ಸ್ 1500 ಇಂದ ಸ್ಟಾರ್ಟ್ ಆಗುತ್ತೆ ಟು
2000 ಇದೆ. ಜೆಲ್ ಪಾಲಿಶ್ ಆದರೆ 500 ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ನೀಲ್ ಆರ್ಟ್ಸ್ ಬರುತ್ತೆ. ಪ್ರಕೃತಿ ಅವರೇ ನಿಮಗೆ ಮಾಡಿರೋದು, ನೀವು ಸೆಲೆಕ್ಟ್ ಮಾಡಿರೋದು ಆಕ್ರಿಲಿಕ್ ಎಕ್ಸ್ಟೆನ್ಷನ್ಸ್ ಅಂತ, ದಿಸ್ ಒನ್. ಸೊ ದೀಸ್ ಆರ್ ಲೈಕ್ ಸೆಮಿ ಪರ್ಮನೆಂಟ್ ಎಕ್ಸ್ಟೆನ್ಷನ್ಸ್. ಸೊ ಇದು ಬೆನಿಫಿಟ್ ಏನು ಅಂದರೆ ಇಟ್ ವಿಲ್ ಸ್ಟೇ ಫಾರ್ 3 to 4 months ನೀವು ಮೇಂಟೈನ್ ಮಾಡಿದ್ರೆ. ಹೇಗೆ ಅಂದರೆ ಮೇಂಟೆನೆನ್ಸ್ ಅಂದರೆ ಇವಾಗ ನಂದು ನೇಲ್ ಗ್ರೋತ್ ಬಂದು ಮೀಡಿಯಮ್ ಟು ಸ್ಲೋ. ಸೊ ನಂದು ಇವಾಗ ಒಂದು 30 days ಆಗಿದೆ, ಇಷ್ಟೇ ಬೆಳೆದಿದೆ ನೋಡಿ. ಯು ಕ್ಯಾನ್ ಸಿ ದ ಗ್ಯಾಪ್ ಇನ್ ಎವ್ರಿ ಫಿಂಗರ್ಸ್, ರೈಟ್? ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಇನ್ ದಿಸ್ ಆಕ್ರಿಲಿಕ್ಸ್ ಇಟ್ಸ್ ಬೆಟರ್ ಟು ಗೋ ಫಾರ್ ರೀಫಿಲ್ಸ್. ಯಾಕಂದರೆ ರೀಫಿಲ್ ಮಾಡಿದಾಗ ಕಂಪ್ಲೀಟ್ ರಿಮೂವ್ ಮಾಡಿಸಿ ಮಾಡೋದು ಅಂತ ಇರಲ್ಲ. ಅವಾಗ ಏನಾಗುತ್ತೆ, ಬರೀ ಇದು ಮಾಡಿದಾಗ ಇವಾಗ ರಿಮೂವ್ ಮಾಡಿ ಹೊಸದು ಮಾಡಿ ರಿಮೂವ್ ಮಾಡಿದಾಗ ನೇಲ್ ಸ್ವಲ್ಪ ಬ್ರಿಟಲ್ ಆಗುತ್ತೆ. ಸೊ ವಿ ಡೋಂಟ್ ಸಜೆಸ್ಟ್ ಟು ಗೋ ಫಾರ್ ದ್ಯಾಟ್. ಈ ಥರ ಮಾಡಿಸ್ಬಿಟ್ಟು ನಿಮಗೆ ಮಂತ್ಲಿ ಇಷ್ಟ ಆಯಿತು ಅಂದರೆ ಲೆಂತ್ ಶಾರ್ಟ್ ಮಾಡ್ಬೋದು, ಶೇಪ್ ಚೇಂಜ್ ಮಾಡ್ಬೋದು, ಕಲರ್ ಬೇರೆ ಹಾಕಿ ರೀಫಿಲ್ ಮಾಡ್ತೀವಿ. ಸೊ ರೀಫಿಲ್ಸ್ ಮಾಡಿ ನೀವು ಮಿನಿಮಮ್ 3 months to 4 months ಮೇಂಟೈನ್ ಮಾಡಿ ಹೈಜೀನ್ ಪರ್ಪಸ್ಗೋಸ್ಕರ. ನೇಲ್ಸ್ ಎಲ್ಲ ಇವಾಗ ಒಳಗಡೆದೆಲ್ಲ ಸ್ವಲ್ಪ ಇದಾಗ ಕ್ಲೀನ್ ಅನ್ಸಲ್ಲ, ಅವಾಗ ಬೇಕಾದರೆ ಕಟ್ ಆಫ್ ಮಾಡಿಬಿಟ್ಟು ನ್ಯೂ ಸೆಟ್ ಹಾಕೋಬೋದು. So how many times once would you ask to remove complete 3 months? 3 months. Yes, ಫಾರ್ ಹೈಜೀನ್ ಪರ್ಪಸ್. ಇವಾಗ ಅಬ್ರಾಡಲ್ಲಿ UK US ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಮೇಂಟೈನ್ ಇಟ್ ಫಾರ್ ಮೋರ್ ದೆನ್ 10 months ಅಂತೆ, ಆಸ್ ಪರ್ ದ ರಿಸರ್ಚ್. ಸೊ 10 months ವರ್ಗು ಅವ್ರು ಇಟ್ಕೊಳ್ತಾರೆ, ಬಿಕಾಸ್ ಅವ್ರು ತುಂಬ ಕೈಯಲ್ಲಿ ಯೂಸ್ ಮಾಡಲ್ಲ. ದೇ ಜಸ್ಟ್ ಯೂಸ್ ಇಟ್ ಇನ್ ದ ಫೋಕ್ ಆ್ಯಂಡ್ ಸ್ಪೂನ್ ಆ್ಯಂಡ್ ಆಲ್ ಆಫ್ ದಟ್. ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ನಮಗೆ ಕೈಯೇ ಎಲ್ಲ. ಸೊ ಅದಕ್ಕೋಸ್ಕರ ನಾನೇನು ಸಜೆಸ್ಟ್ ಮಾಡೋದು, ಹೈಜೀನ್ ಪರ್ಪಸ್ಗೆಗೋಸ್ಕರ ಆಗಲಿ 3 months ಅಂದರೆ ಒಂದು ನ್ಯೂ ಸೆಟ್ ಮಾಡಿದ್ಮೇಲೆ 2 ರೀಫಿಲ್ಸ್ ಮಾಡಿ ಫಿನಿಶ್. ಸೆಕೆಂಡ್ ರೀಫಿಲ್ದು ಲೈಫ್ ಸ್ಪ್ಯಾನ್ ಮುಗಿದ್ಮೇಲೆ ರಿಮೂವ್ ಮಾಡಿಸ್ಬಿಟ್ಟು ದೆನ್ ದೇ ಕ್ಯಾನ್ ಗೋ ಫಾರ್ ಅ ನ್ಯೂ ಸೆಟ್. Okay, how long should you give a gap or break for your nails? ಯೂಶಲಿ ಏನು ಹೇಳ್ತಾರೆ ಅಕಾರ್ಡಿಂಗ್ ಟು ರಿಸರ್ಚು, ನೇಲ್ ಶುಡ್ ಬ್ರೀದ್ ಅಂತ. ಬಟ್ ನಿಜ ಹೇಳಬೇಕಂದ್ರೆ ನೇಲ್ಸ್ಗೆ ಲೈಫೇ ಇರಲ್ಲ ಬ್ರೀದ್ ಆಗುತ್ತೆ, ಬಟ್ ಕ್ಯೂಟಿಕಲ್ಸ್ಗೆ ಇರುತ್ತೆ. ಓಕೆನಾ? ಸೊ ಅದಕ್ಕೆ ಕ್ಯೂಟಿಕಲ್ಸ್ ಕಟ್ ಮಾಡುವಾಗ ಹುಷಾರಾಗಿರ್ಬೇಕು, ಪ್ರೊಫೆಷನಲ್ ಹತ್ರನೇ ಮಾಡಿಸ್ಬೇಕು. ಯಾಕೆ ಹೇಳ್ತಾರೆ ಅಂದರೆ ಕ್ಯೂಟಿಕಲ್ಸ್ ವಿಲ್ ಬಿ ವೆರಿ ಸೆನ್ಸಿಟಿವ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಲೈವ್ ಸ್ಕಿನ್. ಸೊ ನೇಲ್ಸ್ಗೆ ಬ್ರೇಕ್ ಅಂತ ಇಲ್ಲ, ಬಟ್ ನಾವು ನಮಗೆ ಕೇಳಿದ್ರೆ ವಿ ಸಜೆಸ್ಟ್ ಆರ್ ಕ್ಲೈಂಟ್ಸ್ ಮಿನಿಮಮ್ 15 days ಬ್ರೇಕ್. ಜೆಲ್ ಪಾಲಿಶ್ ಮಾಡಿಸ್ತಾರೆ ಕಂಟಿನ್ಯೂಸ್ ಆಗಿ. ಏನಾಗುತ್ತೆ ಅಂದರೆ ಲೈಕ್ ವಿತ್ ಲೈಕ್ 6 to 7 months ಮಾಡಿಸಿರ್ತಾರೆ ಅಂದ್ಕೊಳ್ಳಿ ಕಂಟಿನ್ಯೂಸು. 7th month ಮಾಡುವಾಗ ಅಥವಾ 8th month ಮಾಡುವಾಗ ಡಿಪೆಂಡಿಂಗ್ ಆನ್ ಹೌ ದೇ ಆರ್ ಮೇಂಟೈನಿಂಗ್, ನೇಲ್ಸು ಚಿಪ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 30 days ಇರುತ್ತಲ್ಲ ಯೂಶಲಿ ಜೆಲ್ ಪಾಲಿಶಸ್, 30 days ಇರಲ್ಲ. ಅವಾಗ ಏನಾಗುತ್ತೆ 15-20 days ಅಲ್ಲೇ ಚಿಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಅವ್ರ ನೇಲ್ ಹೆಲ್ತ್ ಸ್ವಲ್ಪ ವೀಕ್ ಆಗಿದೆ ಅಂತ. ಆ ಟೈಮಲ್ಲಿ ನಾವು ಅವ್ರಿಗೆ ಬ್ರೇಕ್ ಕೊಟ್ಟು 15 days ಮಿನಿಮಮ್ ಬ್ರೇಕ್ ಕೊಟ್ಟು, ಬ್ರೇಕಲ್ಲೂ ಅಷ್ಟೇ ವಿಟಮಿನ್ ಇ ಆಯಿಲ್ಸ್ ಆಗಲಿ ಸ್ವಲ್ಪ ಕ್ಯೂಟಿಕಲ್ ಆಯಿಲ್ಸ್ ಆಗಲಿ ಹಾಕಿದ್ರೆ ಬೇಗ ನರಿಶ್ ಆಗಿಬಿಟ್ಟು ಬೇಗ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಟು ಗೆಟ್ ದರ್ ನ್ಯೂ ನೇಲ್ಸ್ ಡನ್. ಗಾಟ್ ಇಟ್. ಸೊ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಆಫ್ ಕ್ಲಾನ್. ಸೊ ಎಲ್ಲ ಟಿಪ್ಸು ಕೊಟ್ಟಿದ್ದೀವಿ ನಿಮಗೆ. ರಂಜಿತಾ, ಇಟ್ ವಾಸ್ ಎನ್ ಅಮೇಝಿಂಗ್ ಸೆಷನ್ ಟುಡೇ. ಥ್ಯಾಂಕ್ ಯು. ಇಟ್ ವಾಸ್ ಲವ್ಲಿ ಮೀಟಿಂಗ್ ಯು ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಈ ನೇಲ್ಸ್ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಸೊ ಐ ಥಿಂಕ್ ನೆಕ್ಸ್ಟ್ ಟೈಮ್ ಇಂದ ನೇಲ್ಸ್ ಅಂದರೆ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು come 100% to your place. ಪ್ಲಾನ್ಗೆ ಬರಬೇಕು. Yeah, definitely. And I would also suggest you guys to come and at least one sati you'll try ಮಾಡಿ, then you'll know the difference between ಬೇರೆ saloons and this one. Yeah, right? Yes. Yeah, perfect. We'll be happy to keep following you with all your makeup contents. Thank you. So all our clan customers ko helbodu that she's the best. Please follow her content. Thank you so much. Yeah, thank you. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಎಷ್ಟು ಬೇಗ ಮಾಡಿದ್ರು ಆ್ಯಂಡ್ ಸೋ ಪ್ರೊಫೆಷ್ನಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇಲ್ಲಿಂದ ನಾವು ಹೋದ್ವಿ ಮಲ್ಲೇಶ್ವರಂಗೆ ಟು ಸಖತ್ ಹಶ್ವಾಗಿ ಹೋಗಿತ್ತು. ಸೊ ವಿ ಹ್ಯಾಡ್ ಚನ್ನಬಟೂರ, ಇಬ್ಬರು ಒಂದೊಂದು ತೊಗೊಂಡ್ವಿ, ನಾನು ನನ್ನ ಹಸ್ಬೆಂಡು. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಇಟ್ ವಾಸ್ ಸೋ ಟೇಸ್ಟಿ. ನಾನು ಆದರೆ ಎಲ್ಲಿ ಅಂತ ಲೊಕೇಶನ್ ಹಾಕ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿಂದು complete vlog. I hope you guys liked it. If you did, please do subscribe and share it to your friends. See you next time. Bye.